ಏನಂದೆ? ಮಲ್ಲಿ ಕತೆ ಮುಗೀತು ಒಂದೇ. ಸತ್ಯ ಹೇಳೋವರೆಗೂ ಬೇರೆ ವಿಧಿ ಇಲ್ಲ ಅಲ್ವಾ? ಅಷ್ಟೇಮ್ಮ. ಬೇರೆ ಆಯ್ಕೆ ಇಲ್ಲ ಅವಳಿಗೆ. ಬರ್ಲಿ. ವಿರಾಜ್, ಮಾತಾಡಕ್ ಗೊತ್ತಾಗದೆ ಸುಮ್ಮನಿದ್ಯಾ ಅಥವಾ ಗೊತ್ತಿತ್ತು ಹೇಳ್ತಿಲ್ವಾ? ಶಾಶ್, ನೀವು ತಪ್ಪು ತಿಳ್ಕೊತಿದ್ದೀರಾ. ವಿರಾಜ್, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಕೇಳಿ ಆಂಟಿ. ನೀನ್ ನಿಜವಾಗ್ಲೂ ರಮ್ಯಂಗ್ ಬೈದ್ಯಾ? ನಾನು ಅದು ಮಾಡಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ ಆಂಟಿ. ಯಾಕೆ ಹಾಗೆ ಮಾಡಿದೆ ವಿರಾಜ್? ಇದೇನ ನಾವೆಲ್ಲ ನಿನ್ಗೆ ಹೇಳ್ಕೊಟ್ಟಿರೋ ಸಂಸ್ಕಾರ? ವಿರಾಜ್, ನೀನ್ ಯಾರಿಗೂ ಹೆದರ್ಕೋಬೇಡ. ನಿನ್ ಜೊತೆ ನಾನಿದ್ದೀನಿ. ಇಷ್ಟ ಇಲ್ದಿರೋ ಮದ್ವೆನ ಒತ್ತಾಯಕ್ಕೆ ಒಪ್ಕೊಂಡಿದ್ರೆ ಅದನ್ನ ಧೈರ್ಯವಾಗಿ ಹೇಳಿ. ಆ ಥರ ಎಲ್ಲ ಏನೂ ಇಲ್ಲ ಶಾಶ್. ನನ್ಗೆಲ್ಲ ಅರ್ಥ ಆಗುತ್ತೆ ವಿರಾಜ್. ಉಸಿರು ಕಟ್ಕೊಂಡು ಬದುಕೋ ನಿನಗೆ ಬೇಡ. ಈ ಮದ್ವೆ ಕ್ಯಾನ್ಸಲ್ ಆಗ್ಲಿ ಅಂತ ತಾನೆ ನೀನ್ ಹೀಗೆಲ್ಲ ಮಾಡಿದ್ದು? ಇಲ್ಲ ಶಾಶ್. ಸುಳ್ಳು ಹೇಳ್ಬೇಡ ವಿರಾಜ್. ಆಕ್ಚುಲಿ ರಮ್ಯಾಗೆ ವಾಯ್ಸ್ ರೈಸ್ ಮಾಡೋ ಇಂಟೆನ್ಷನ್ ಇರಲಿಲ್ಲ. ಹಾಗಿದ್ರೆ ವಾಯ್ಸ್ ಯಾಕೆ ರೈಸ್ ಮಾಡಿದೆ? ವಿರಾಜ್, ನಾವೆಲ್ಲ ಒಂದೊಂದು ಕಲ್ಪನೆ ಮಾಡೋ ಮೊದಲು ಮುಂದೇನಾಯ್ತು ಅಂತ ನೀನೇ ಹೇಳು. ಮಿಥಿಲಾ, ನಾವು ಪಬ್ಗೆ ಹೋಗ್ಬೇಕಂತಾನೆ ಹೋಗ್ತಿದ್ವಿ. ಆದ್ರೆ ಮಧ್ಯದಲ್ಲಿ ರೂಟ್ ಚೇಂಜ್ ಮಾಡಿ ಬೇಕ್ರಿ ರೋಡಿಗೆ ಹೋದೆ. ಅಲ್ಲಿ ದಾರಿ ತಪ್ತಾ ಅಥವಾ ಬೇಕು ಅಂತಾನೆ ಹೋಗಿದ್ದ? ಇರು ಮಾಮ್, ಅವನ್ ಮಾತಾಡ್ಲಿ. ಬೇಕರಿ ರೋಡ್ಗೆ ಯಾಕೆ ಹೋಗಿದ್ದೆ ವಿರಾಜ್? ವಿರಾಜ್, ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಮಾತ್ಗೆ ಬೆಲೆ ಇರೋದು. ಈ ತರ ಸೈಲೆಂಟ್ ಆಗಿದ್ರೆ ಹೀರೋ ವಿಲನ್ ಅನ್ಸ್ಕೊಂತಾನೆ. ವಿರಾಜ್, ಏನಾದ್ರೂ ಮಾತಾಡು. ಅದು ಅಮ್ಮ, ನಾನು ಹೇಳ್ತೀನಿ. ಯಾಕೋ ಮುಖ ಗಂಟ್ ಹಾಕೊಂಡಿದ್ಯಾ? ಕೊನೆಗೂ ಬೇಕ್ರಿ ಒಂದು ಆರ್ಡರ್ ತಗೊಂಡಲ್ಲ. ಆದ್ರೂ ರೇಟ್ ಕಡಿಮೆ ಐತಕ್ಕ. ನಿನ್ ಮಾತ್ಗೆ ಕನ್ವಿನ್ಸ್ ಆಗಿ ಆರ್ಡರ್ ತಗೊಂಡವ್ರು ಒಂದು ಸಲ ನೀನ್ ಮಾಡಿರೋ ಜಿಲೇಬಿ ತಿಂದಿದ್ರೆ ಡಬಲ್ ರೇಟ್ ಕೊಡಕ್ ಒಪ್ತಾ ಇದ್ರು. ಛೇ, ಎಲ್ಲಾ ಕೊಬ್ಬಿದ್ಬೇಕು ಹಾಳು ಮಾಡ್ಬಿಡ್ತು. ಹೋಗ್ಲಿ ಬಿಡುದತ್ತು, ಇನ್ನು ಅದೇ ವಿಷಯ ಇಟ್ಕೊಂಡು ನೇತಾಡ್ತಿದ್ಯಾ? ಏನೋ ಗೊತ್ತಿಲ್ಲದೆ ಜಿಲೇಬಿ ಬೀಳ್ಸಿರ್ತಾರಪ್ಪ. ಅಕ್ಕ, ಅವ್ನ್ ಜಿಲೇಬಿ ಬೀಳಿಸ್ತಾ ಅಂತ ನಂಗೆ ಕೋಪ ಬರ್ತಾ ಇಲ್ಲ. ಆದ್ರೆ ದುಡ್ಡು ಕೊಟ್ಟು ದರ್ಪ ತೋರ್ಸದ್ನಲ್ಲ, ಅದು ನಂಗೆ ಸಿಟ್ಟು ಬರ್ತಾ ಇರೋದು. ಬೀಳ್ಸಿದ್ಮೇಲೆ ದುಡ್ಡೇ ಪರಿಹಾರ ಅನ್ಕೊಂಡ್ ಕೊಟ್ಟಿರ್ತಾರೆ. ಅವ್ರೇನ್ ಏನ್ ಮಾಡಕ್ ಆಗ್ತಿತ್ತು ದತ್ತು? ಅಕ್ಕ, ಒಂದ್ ಸಾರಿ ಕೇಳ್ಬೋದಿತ್ತಲ್ವಾ? ಈ ದುಡ್ಡಿರೋರ್ ಅಹಂಕಾರ ಇದೆಯಲ್ಲ, ಅವ್ರಿಗೆ ಭಾವನೆಗಳು, ಶ್ರಮ ಯಾವ್ದು ಗೊತ್ತೇ ಇಲ್ಲ. ಅವ್ರ ಜಗತ್ತಿರೋದೇ ದುಡ್ಡಿನ ಸುತ್ತ. ಒಂದ್ಸಲ ದುಡ್ಡಿನ ರುಚಿ ನೋಡ್ದವ್ರಿಗೆ ಹಾಗೆ ದತ್ತು. 1000 ಸಂಪಾದನೆ ಮಾಡುವಾಗ ಲಕ್ಷ ಮಾಡ್ಬೇಕು ಅನ್ಸುತ್ತೆ, ಲಕ್ಷ ಮಾಡುವಾಗ ಕೋಟಿ ಮಾಡ್ಬೇಕು ಅನ್ಸುತ್ತೆ. ಭಾವನೆಗಳಿಗೆಲ್ಲ ಬೆಲೆ ಕೊಡೋದಕ್ಕೆ ಅವ್ರ ಹತ್ರ ಸಮಯ ಎಲ್ಲಿದೆ ದತ್ತು? ಅಕ್ಕ, ನೀನ್ ಯಾವಾಗ್ಲೂ ಹೇಳೋ ಮಾತ್ ಕರೆಕ್ಟೇ. ಈ ಶ್ರೀಮಂತರ ಹುಡುಗರುಗಳು ನಮ್ಮಂತವ್ರನ್ನ ಅರ್ಥನೇ ಮಾಡ್ಕೊಳಲ್ಲ. ನಾನಂತೂ ಡಿಸೈಡ್ ಆಗ್ಬಿಟ್ಟಿದೀನಿ, ನಿಂಗ್ ಹುಡುಗನ್ ಹುಡುಕುವಾಗ ಹುಷಾರಾಗಿರ್ತೀನಿ. ಈ ಶ್ರೀಮಂತರ ಹುಡುಗರ್ನ ಹತ್ರಕ್ಕೂ ಸೇರ್ಸಲ್ಲ. ಅವ್ರgali ಆರ್ಟಿಫಿಷಿಯಲ್ ಜೀವನ ನಿಂಗ್ ಬೇಡ ಅಕ್ಕ. ನಿಜ ದತ್ತು, ದೂರದಿಂದ ಅವ್ರ ಜಗತ್ತು ಎಷ್ಟು ಚಂದ ಅನ್ಸುತ್ತೆ. ಆದ್ರೆ ನಮ್ಗೆ ಇದೇ ಸ್ವರ್ಗ. ಈ ಸ್ವರ್ಗನ ಬೀಳಿಸ್ತಾ ಇರೋದು ನಮ್ಮ ಅಣ್ಣ ವಿಶ್ವಾಸ ಅಂತ
ಇವತ್ತಾದ್ರೂ ಈ ಸ್ವರ್ಗದ ರಾಜಮಾತೆಗೆ ಹೇಳ್ತೀಯಾ? ಹ್ಮ್ ಇವತ್ ನಾನ್ ಹೇಳೋದ್ರಿಂದ ಬಂಗಾರದ ಮಳೆ ಸುರಿದು ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಲ್ಲ. ಬಾ ಇವತ್ತೇ ಹೇಳ್ತೀನಿ. ಅಕ್ಕ, ಹೂನೋ, ಬಾ ಇವತ್ತೇ ಹೇಳ್ತೀನಿ. ಬೇಕರಿ ರೋಡ್ಗೆ ಯಾಕೆ ಹೋಗಿದ್ದೆ ವಿರಾಜ್? ವಿರಾಜ್ ಏನಾದ್ರೂ ಮಾತಾಡು. ಅದು ಅಮ್ಮ, ನಾನು ಹೇಳ್ತೀನಿ. ಎಲ್ಲ ಇದಕ್ಕೋಸ್ಕರ ಅಲ್ವೇನೋ? ಏನದು? ವಿರಾಜ್ ರಮ್ಯಂಗೆ ಸರ್ಪ್ರೈಸ್ ಕೊಡೋಕೆ ಅಂತ ಡೈಮಂಡ್ ಬ್ರೇಸ್ಲೆಟ್ ಆರ್ಡರ್ ಮಾಡಿದ್ದ. ನಾನು ಅದನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೆ. ನಾವಿಬ್ರು ಬೇಕರಿ ರೋಡಲ್ಲಿ ಮೀಟ್ ಆಗ್ಬೇಕಿತ್ತು. ಇದ್ಯಾವ ಹೊಸ ಕತೆ? ಕತೆ ಅಲ್ಲ, ನಿಜ. ವಿರಾಜ್ ಇರೋದನ್ನ ಎಲ್ರಿಗೂ ನೇರವಾಗಿ ಹೇಳ್ಬೇಕು ತಾನೆ. ಇದನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತಾನೆ ವಿರಾಜ್ ಬೇಕರಿ ರೋಡ್ಗೆ ಬಂದಿದ್ದು. ವಾಟ್? ವಿರಾಜ್ ನನ್ಗೋಸ್ಕರ ತಗೊಂಡ್ನಾ? ಹೌದಾ ವಿರಾಜ್? ಹಾಗಿದ್ರೆ ಆಫೀಸಿಂದ ಬರ್ತಾ ಅವನೇ ತರ್ಬೋದಿತ್ತಲ್ಲ. ಬೇಕರಿ ರೋಡು ನಮ್ಮನೆಗ್ ಬರೋ ದಾರಿನಲ್ಲೇ ಇರೋದು. ಅಂದ್ರೆ ಆಫೀಸಿಂದ ಹೊರಡೋದೇ ಲೇಟ್ ಆಗೋಗಿತ್ತು. ರಮ್ಯ ಎಲ್ಲಿ ಕಾಯ್ತಿರ್ತಾಳೋ ಅಂತ ನನಗೆ ಕಲೆಕ್ಟ್ ಮಾಡ್ಕೊಳಕ್ ಹೇಳಿದ್ದ ಅಲ್ವೇನೋ ವಿರಾಜ್? ಹೌದಮ್ಮ. ನೀವು ಇವನಿಗೋಸ್ಕರ ವೇಟ್ ಮಾಡ್ತಿದ್ರಾ? ನೀನ್ 2 ಮಿನಿಟ್ಸು ವೇಟ್ ಮಾಡು ಅಂತ ಹೇಳ್ತಾನೆ ಇದ್ದೆ. ಆದ್ರೆ ನಾನೇ ಹಠ ಮಾಡಿ ನೀನ್ ಬರ್ಲೇಬೇಕು ಅಂತ ಒತ್ತಾಯ ಮಾಡ್ದೆ. ನಿನಗೆ ತುಂಬಾ ಇರಿಟೇಷನ್ ಆಗಿರ್ಬೇಕಲ್ವಾ? ನೀನ್ ವಾಯ್ಸ್ ರೇಸ್ ಮಾಡಕ್ಕೆ ನಾನೇ ಕಾರಣ ಆದೆ. ನಿನ್ಗೆಲ್ಲ ಅವಾಯ್ಡ್ ಮಾಡ್ತಿದ್ಯಾ ಅಂತ ನಂಗೆ ಫುಲ್ ಭಯ ಆಯ್ತು. ನಾನಿನ್ನ ಅವಾಯ್ಡ್ ಮಾಡ್ತಿಲ್ಲ ರಮ್ಯಾ, ನನ್ನಿಂದ ತಪ್ಪಾಗಿದೆ. ಇನ್ಮೇಲಿಂದ ತಪ್ಪಾಗದೇ ಇರೋ ತರ ನೋಡ್ಕೋತೀನಿ. ಮದ್ವೆ ಆದ್ಮೇಲೆ ಇಂಥ ಸಂದರ್ಭಗಳು ಎಷ್ಟೋ ಬರುತ್ತೆ ವಿರಾಜ್. ಆದ್ರೆ ನಾವ್ ಹೀಗೆ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣವಾ? ಸರಿ. ಸಂಬಂಧಗಳ ಬೆಲೆ ಗೊತ್ತಿರೋರ್ಗೆ ಅದನ್ನ ಉಳಿಸ್ಕೊಳ್ಳೋದಕ್ಕೂ ಗೊತ್ತಿರುತ್ತೆ. ನೀನು ನಮ್ಮನೆಗೆ ತಕ್ಕ ಸೊಸೆ ನಮ್ಮ. ಮಿಥಿಲ ಆಯ್ಕೆ ಯಾವತ್ತೂ ತಪ್ಪಾಗಲ್ಲ. ಪರವಾಗಿಲ್ಲ ರಮ್ಯಾ, ಪರಿಸ್ಥಿತಿನ ಚೆನ್ನಾಗೇ ನಿಭಾಯಿಸಿದ್ಯಾ.